नारायणं पद्मभुं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगेन्द्रमसास्य शिष्यं श्रीशङ्कराचार्यमसास्य पद्मपादं च हस्तामलकं च शिष्यं ततोडकं वार्तिककारमन्यान् अस्मद्गुरून् ಸ್ಥಳಾಧೀಶರಾದಂತಹ ಲಕ್ಷ್ಮೀನರಸರನ್ನು ತಿಳಿಸಿ ಅನಿರೀಕ್ಷಿತವಾಗಿ ಬಂದಂತಹ ನನಗೆ ಏನೋ ಒಂದು ಸಣ್ಣ ಅವಕಾಶವನ್ನು ಕೊಟ್ಟಿದ್ದಾರೆ. ನಾನು ಕೆಲವೊಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ನಮ್ಮಲ್ಲಿ ಒಂದು ಉಕ್ತಿ ಇದೆ, ಹಂಸಃ ಶ್ವೇತಃ ಬಕಶ್ವೇತಃ ಕೋ ಹಂಸೋ ಹಂಸಯೋ ನೀರ ಕ್ಷೀರ ವಿವೇಕೇತು ಹಂಸೋ ಹಂಸೋ ಬಕೋ ಬಕಃ. ಹಂಸ ಮತ್ತು ಬಕಪಕ್ಷಿ ಎರಡು ಬೆಳ್ಳಗೆ ಇರ್ತದೆ ಅಂತ. ಆದರೆ ಅದು ಹಂಸ ಯಾವುದು ಬಕಪಕ್ಷಿ ಯಾವುದು ಅಂತ ತಿಳ್ಕೊಳ್ಳಿಕ್ಕಾದರೆ ಅಲ್ಲಿ ಎದುರಿಗೆ ನೀರಿನ ಜೊತೆಗೆ ಹಾಲನ್ನು ಹಾಕಿಟ್ಟಾಗ ಅಲ್ಲಿ ಪಕ್ಷಿ ಹಂಸ ಯಾವುದು ಬಕಪಕ್ಷಿ ಯಾವುದು ಗೊತ್ತಾಗ್ತದೆ. ಹಾಗೆ ನಮ್ಮ ಇದರಿಂದ ಹೊರಬಂದದ್ದು ಹಂಸ ಕ್ಷೀರ ನ್ಯಾಯದಂತೆ ನೀವು ಕ್ಷೀರವನ್ನು ಮಾತ್ರ ಸ್ವೀಕರಿಸಬೇಕು ಅಂತೇಳಿ ಪ್ರಾರಂಭದ ವಿನಂತಿ. ಒಂದು ನಮ್ಮ ಸಂಸ್ಕೃತಿಯಲ್ಲಿ ಹುಟ್ಟಿದಂತಹ ಒಂದು ಗಂಡಸಿಗೆ ಅಥವಾ ಗಂಡಿಗೆ ಅವನ ಜೀವನದ ಭದ್ರ ಬುನಾದಿಯಾದಂತಹ ಇದೊಂದು ಸಂಸ್ಕಾರ. ನಾವು ಪುರೋಹಿತರುಗಳು ಬಹಳಷ್ಟು ಕಾರ್ಯಕ್ರಮವನ್ನು ಏನು ಬೇಕಾದರೂ ಮಾಡಿಸ್ತಾರೆ. ಆದರೆ ಎಲ್ಲದರಲ್ಲಿಯೂ ಪ್ರಾರಂಭದಲ್ಲಿ ಸಂಕಲ್ಪ ಮಾಡಿಸುವಾಗ ನಿನ್ನ ಹೆಸರಿಂದದಪ್ಪ, ನಿನ್ನ ಹುಟ್ಟಿದ ನಕ್ಷತ್ರ ಎಂಥದ್ದು, ಮತ್ತೊಂದು ಎಂಥದ್ದು, ಹೆಂಡತಿ ಹೆಸರು, ಮಕ್ಕಳ ಹೆಸರು, ಮತ್ತೊಂದು ಹೆಸರು, ಪರಿವಾರದ ಹೆಸರು ಎಲ್ಲ ಸಕುಟುಂಬವಾಗಿ ನಾವು ತಗೊಳ್ತೇವೆ. ಆದರೆ ಉಪನಯನ ಸಂಸ್ಕಾರದಲ್ಲಿ ಬೇಕಾದರೆ ಮದುವೆ ಆದ ಬ್ರಾಹ್ಮಣನೇ ಆಗಿರಲಿ, ತನ್ನ ಹೆಂಡತಿ ಮಕ್ಕಳ ಇದನ್ನು ಅಲ್ಲಿ ತೆಗೆದುಕೊಳ್ಳೋದು. ಕೇವಲ ಮಮ ಉಪಾತ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಪ್ರಾತಃ ಮಧ್ಯಾಹ್ನ ಸಾಯಂ ಸಂಧ್ಯಾ ಪಾದಿಷ್ಯೆ. ಇದರಲ್ಲೆಲ್ಲ ಭಾಗ್ಯದಲ್ಲೇ ಮಾಡುವಾಗ ಅಂತಹ ಕಾಮನೆ ಸಿದ್ಧಾರ್ಥವಾಗಿ ಇದಕ್ಕಾಗಿ ಅಂತೇಳಿ ಹಲವಾರು ನಾವು ಕಾಮನೆಗಳನ್ನು ಮುಂದಿಟ್ಟುಕೊಂಡು ಕಾರ್ಯಕ್ರಮವನ್ನು ನೆರವೇರಿಸ್ತೇವೆ ಪುರೋಹಿತನ ಮುಖಾಂತರ. ಆದರೆ ಉಪನಯನ ಸಂಸ್ಕಾರದಲ್ಲಿ ಹಾಗಲ್ಲ. ಕೇವಲ ಮಮ ಉಪಾತ್ತ ದುರಿತಕ್ಷಯದ್ವಾರ, ನಾನು ನನ್ನ ಜೀವನದಲ್ಲಿ ಅಥವಾ ಪ್ರತಿನಿತ್ಯದ ಜೀವನದಲ್ಲಿ ಏನನ್ನ ಒಳ್ಳೆಯದನ್ನೋ ಕೆಟ್ಟದನ್ನೋ ಅರ್ಜಿಸುತ್ತೇನೋ ಅಥವಾ ಸಂಪಾದಿಸುತ್ತೇನೋ ಪ್ರಾಪ್ತಿ ಹೊಂದುತ್ತೇನೋ ಅದರ ದುರಿತ ಏನಾದರೂ ಪಾಪಾಂಶಗಳಿದ್ದರೆ ಅದು ನಿವಾರಣೆ ಆಗಬೇಕು ಹೇಳುವ ಉದ್ದೇಶದಿಂದಲೇ ಪ್ರಾತಃ ಮಧ್ಯಾಹ್ನ ಸಂಧ್ಯಾವನ್ನು ನಾನು ಮಾಡ್ತೇನೆ ಹೇಳುವಂಥದ್ದೇ ಅಲ್ಲಿಯ ಸಂಕಲ್ಪ. ಹಾಗಾಗಿ ಸಂಕಲ್ಪ ಉದ್ದದ್ದಲ್ಲ. ಅಂತಹ ಸಂಕಲ್ಪವನ್ನು ಸರಿಯಾಗಿ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದುವರಿಸಿಕೊಂಡು ಹೋದರೆ ಬಹುಶಃ ಯಾವನು ತ್ರಿಸಂಧ್ಯವನ್ನು ಸರಿಯಾಗಿ ಅನುಷ್ಠಾನ ಮಾಡಿಕೊಂಡು ಬರ್ತಾನೋ ಅವನ ಜೀವನದಲ್ಲಿ ಯಾವ ಕಾಲಕ್ಕೂ ಕೂಡ ಕಷ್ಟ ಹೇಳುವಂಥದ್ದು ಬರುವುದಿಲ್ಲ. ಅವನಿಗೆ ಅವನ ಅನುಷ್ಠಾನದ ಫಲ ಅವನಿಗೆ ಬರುವಂತಹ ಸಮಸ್ತ ದುಃಖವನ್ನು ಅಥವಾ ಕಷ್ಟವನ್ನು ನಿವಾರಿಸಿ ಮುಂದೆ ಉತ್ತಮವಾದ ದಾರಿಯನ್ನು ತೋರಿಸುವಂತಹ ಒಂದೇ ಒಂದು ಕ್ರಿಯೆ ಹೇಳುವಂಥದ್ದು ಮನುಷ್ಯನ ಜೀವನದಲ್ಲಿ ಸಂಧ್ಯಾವಂದನೆ. ಅದನ್ನು ಇವತ್ತು ಎಷ್ಟು ಜನ ಮಾಡ್ತಾರೋ ಬಿಡ್ತಾರೋ ಅವನಿಗೆ ಗೊತ್ತು, ನನಗಲ್ಲ. ಆದರೆ ಇದರ ಮೂಲ ಅಂಶ ಹೀಗಿದೆ. ಹಾಗೆ ಅದನ್ನು ಪ್ರತಿಯೊಬ್ಬನೂ ಕಡ್ಡಾಯವಾಗಿ ಏನೇ ಇರಲಿ ದಿವಸಕ್ಕೆ 108 ಮಾಡಲಿಕ್ಕೆ ಸಾಧ್ಯ, ಮಾಡಲೇಬೇಕು ಗಾಯತ್ರಿಯನ್ನು. ಇಲ್ಲ 54 ಆದರೂ ಮಾಡಿ, ಬೇಡ 28 ಆದರೂ ಮಾಡಿ, ಬೇಡ 10 ಆದರೂ ಮಾಡಿ. ಅಷ್ಟೂ ಅರ್ಜೆಂಟ್ ಇದೆ, ಒಂದು 3 ಗಾಯತ್ರಿ ಮಾಡಿ ಒಂದು ಪ್ರಸಾದ ತಗೊಂಡು ಅಂತಹ ವಸ್ತುವು ಕೂಡ ಇವತ್ತು ಬಹುಶಃ ನೋಡಲಿಕ್ಕೂ ಸಿಗುವುದಿಲ್ಲ ಕೆಲವು ಕಡೆಗೆ. ಇಂಥದ್ದಿದೆ ನಮ್ಮ ಸಮಾಜ, ವಿಶೇಷವಾಗಿ ಬ್ರಾಹ್ಮಣ ಸಮಾಜ. ನಾವು ಪುರ್ಸುತ್ತಿಲ್ಲ, ಯಾವುದಕ್ಕೆ ಕೇಳಿದ್ರೂ ಪುರ್ಸುತ್ತಿಲ್ಲ. ಒಂದು ಒಳ್ಳೆಯ ಸಂಸ್ಕಾರ. ಈಗ ಎಲ್ಲೋ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ, ಅಲ್ಲಿ ಇಂಥದ್ದು ನಡೀತಾ ಇದೆ, ಹೋಗೋಣ ಈಗ ಪುರ್ಸುತ್ತಿಲ್ಲ ಮರ. ಅದೇ ಬೇರೆ ಎಂತಾದರೂ ಒಂದು ಇದ್ದರೆ ಇದ್ದದ್ದೆಲ್ಲ ಬಿಟ್ಟಾಕಿ ಕುಡ್ಕೊಂಡು ಹೋಗ್ತಾರೆ ಅಲ್ಲಿ. ಇಂತಹ ಪರಿಸ್ಥಿತಿ ನಮ್ಮದಾಗಿದೆ. ಹಾಗಾಗಿ ಅಂಥದ್ದೆಲ್ಲ ಏನೇ ಇದ್ರೂ ಕೂಡ ವಿಶೇಷವಾಗಿ ಉಪನಯನ ಸಂಸ್ಕಾರ ಬ್ರಹ್ಮೋಪದೇಶ. ಬ್ರಹ್ಮ ಎಂದರೆ ಏನು? ಓಂ ಇತ್ಯೇಕಾಕ್ಷರಂ ಬ್ರಹ್ಮ. ಅಕಾರ ಉಕಾರ ಮಕಾರಗಳ ಸಂಯೋಗದಿಂದ ಉಂಟಾಗುವಂತಹ ಒಂದು ಶಬ್ದ ಏನಿದೆಯೋ ಅದನ್ನೇ ನಾವು ಬ್ರಹ್ಮ ಅಂತ ಕರೀತೇವೆ. ಈ ಓಮನ್ನು ಸರಿಯಾಗಿ ಉಚ್ಚಾರ ಮಾಡಿದರೆ ನಮಗೆ ಅಂತರಂಗಿಕವಾಗಿ ಏನೋ ಒಂದು ಕಂಪನ ಶರೀರದಲ್ಲೇ ಉಂಟಾಗುತ್ತೆ. ಅದು ಹಾಗೆ ಆಗ್ತಾ ಇದ್ದಾಗ ಮುಂದೆ ಅವನಿಗೆ ಯಾವುದರ ಪರಿವೆಯೂ ಇರುವುದಿಲ್ಲ. ಅಂತ ಒಂದು ಅವಸ್ಥೆಗೆ ಅಲ್ಲಿ ಉಚ್ಛ್ರಾಯ ಸ್ಥಿತಿಗೆ ಹೋಗುವಂಥ ಅವಕಾಶ ಅದರಲ್ಲಿದೆ. ಇಂತಹದ್ದೊಂದು ಪವಿತ್ರವಾದಂಥ ಓಂಕಾರ, ಅದರ ಜೊತೆಯಲ್ಲಿ ಓಂಕಾರಂ ಗುರುಮುಚ್ಚಾರ್ಯ ಭೂರ್ಭುವಸ್ವಸ್ಥೈವ ಚ ಗಾಯತ್ರಿ ಪ್ರಣವಂಚಾಂತೆ ಜಪ ಏವ ಮುದಾಹೃತಃ. ಈ ರೀತಿಯಾಗಿ ಗಾಯತ್ರಿ ಜಪದ
ಲಕ್ಷಣವನ್ನು ಕೂಡ ಹೇಳ್ತಾರೆ. ಓಂಕಾರವನ್ನು ಭೂರ್ಭುವಸ್ವವನ್ನು 24 ಅಕ್ಷರದ ಗಾಯತ್ರಿಯನ್ನು ಇದು ಮಾಡಿದರೆ, ಸರಿಯಾಗಿ ಅನುಷ್ಠಾನ ಮಾಡಿದರೆ ಅವನಿಗೆ ಯಾವುದೇ ರೀತಿಯ ತೊಂದರೆ ಅವನ ಜೀವನದಲ್ಲಿ ಆಗುವುದಿಲ್ಲ. ಇದು ಋಷಿಗಳ ವಾಕ್ಯ, ನಂದಲ್ಲ ಯಾರ್ದು. ಹಾಗಾಗಿ ಯಾವಾಗ ನಾವು ಪರಂಪರೆಯನ್ನು ಹಿಂದಿನವರನ್ನ ಅವರು ಹೇಳಿದ ವಾಕ್ಯವನ್ನು ನಂಬಿಕೊಂಡು ಬರ್ತಾ ಇದ್ದೇವೋ, ಇದೇ ರೀತಿಯಾಗಿ ಇದು ಹೇಳಿದ್ರು ಕೂಡ ಅದನ್ನೇ ರೀತಿಯಾಗಿ ನಾವು ಅನುಸರಿಸಿಕೊಂಡು ಬಂದರೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ದಿನದಿಂದ ದಿನಕ್ಕೆ ಆತನ ಯಾವುದೇ ಕಷ್ಟಗಳಿದ್ರೂ ಕೂಡ ದೂರವಾಗ್ತದೆ. ಇನ್ನು ಕೊನೆಯ ಸಂಸ್ಕಾರ ಮಾಡುವಾಗ ನೋಡಿ, ಹಲವಾರು ಕ್ರಿಯೆಗಳು ಇದರಲ್ಲಿ ಈ ಯಜ್ಞೋಪವೀತದಲ್ಲಿ ಒಂದೇ ನೂಲನ್ನು 3 ಸುತ್ತಾಕಿ ಒಂದು ಗಂಟನ್ನು ಹಾಕ್ತಾರೆ. ಅದಕ್ಕೆ ಬ್ರಹ್ಮಗಂಟು ಹೇಳ್ತಾರೆ. ಆ 3 ಇದರಲ್ಲಿ ತ್ರಿಶಕ್ತಿ, ತ್ರಿಮೂರ್ತಿ, ತ್ರಿಗುಣ ಇತ್ಯಾದಿ 3 ಶಕ್ತಿಗಳು ಏನೆಲ್ಲ ಇದೆಯೋ ಅದೆಲ್ಲ ಅದರಲ್ಲಿ ಅಡಕವಾಗಿದೆ. ಅಂದರೆ ಜಗತ್ತಿನ ಸಮಸ್ತ ಶಕ್ತಿಯೂ ಕೂಡ ಆ ಯಜ್ಞೋಪವೀತದಲ್ಲಿ ಅಡಕವಾಗಿದೆ ಹೇಳುವಂಥದ್ದು ಅಭಿಪ್ರಾಯ. ಹಾಗೆಯೇ ಇದನ್ನು ಧರಿಸಿಕೊಂಡವ ಅವನ ಎದುರಿಗೆ ಯಾವುದೇ ಒಂದು ದುಷ್ಟ ಶಕ್ತಿಯೂ ಕೂಡ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಪರಿಸ್ಥಿತಿ ಈ ಉಪನಯನ ಸಂಸ್ಕಾರವನ್ನು ಅವನಿಗೆ ಮಾಡ್ತದೆ. ಹಾಗಾಗಿ ಉಪನಯನ ಸಂಸ್ಕಾರವನ್ನು ಯಾವಾಗ ಮಾಡಬೇಕು? ಯಾವಾಗಲೂ ಬಾಲ್ಯಾವಸ್ಥೆ ಹೇಳುವಂಥದ್ದು ವಿಶೇಷ ಮನುಷ್ಯನ ಜೀವನದಲ್ಲಿ. ಬಾಲಕನಾಗಿರುವಾಗ ಅವನಿಗೆ ಯಾವ ರೀತಿಯಾಗಿ ನಾವು ಸಂಸ್ಕಾರವನ್ನು ಕೊಡ್ತೇವೋ ಅದೇ ರೀತಿಯಾಗಿ ಸಂಸ್ಕೃತನಾಗಿ ಆತ ಮುಂದೆ ಬೆಳೆಯುತ್ತಾನೆ. ಲಾಲಯೇತ್ 5 ವರ್ಷಾಣಿ 10 ವರ್ಷಾಣಿ ತಾಡೆಯೇತ್ ಪ್ರಾಪ್ತೇತ್ 16 ವರ್ಷೆ ಪುತ್ರಂ ಮಿತ್ರವದಾಚರೇತ್. ಯಾವಾಗ ಸಣ್ಣ ಮಕ್ಕಳು ನಮಗೆ ಹೋಗ್ತಾವರೋ ಆ ಮಕ್ಕಳಿಗೆ 5 ವರ್ಷದವರೆಗೆ ಅವರು ಹೇಗೆ ಕುಣಿಯಲಿ, ಹೇಗೆ ಮಾಡಲಿ, ಅವ್ರು ಹೇಳ್ದಂಗೆ ಅವರಂತೆ ನಾವು ಪ್ರೀತಿಯಿಂದ ಅವರನ್ನು ಉಳಿಸ್ಕೊಂಡು ಹೋಗಬೇಕು. ಯಾವಾಗ 5ನೇ ವರ್ಷ ದಾಟಿದ್ದು 10 ವರ್ಷಾಣಿ ತಾಡೆಯೇತ್, ಆಮೇಲೆ 10 ವರ್ಷ ಅಂದರೆ 5ರಿಂದ 10 15 ವರ್ಷ ಅವನನ್ನು ತಾಡೆಯೇತ್ ಕಚ್ಚಿಕೊಳ್ಬೇಕು. ತಪ್ಪು ಮಾಡಿದಲ್ಲಿ ಸರಿಯಾಗಿ ಶಿಕ್ಷೆ ಕೊಟ್ಟು ತಮ್ಮ ಹೀಗೆಲ್ಲ ಹೀಗೆ ಮಾಡಿದರೆ ಒಳ್ಳೆಯದು ಹೇಳುವಂಥ ಒಂದು ದಾರಿಯನ್ನು ಅವನಿಗೆ ತೋರಿಸ್ಬೇಕು. ಆಮೇಲೆ ಪ್ರಾಪ್ತೇತು 16 ವರ್ಷೆ 16 ವರ್ಷ ಯಾವಾಗ ಪ್ರಾರಂಭವಾಯಿತೋ ಅಲ್ಲಿಗೆ ಪುತ್ರಂ ಮಿತ್ರವದಾಚರಣೆ. ಹೇಗೆ ನಮ್ಮ ಮಿತ್ರರನ್ನು ಯಾವ ರೀತಿಯಾಗಿ ನಾವು ಆಚರಣೆ ಮಾಡ್ತೇವೆ, ಮಿತ್ರರನ್ನು ಯಾವ ರೀತಿ ವ್ಯವಹಾರವನ್ನು ಮಾಡ್ತೇವೆ ಆ ರೀತಿಯಾಗಿ ನಮ್ಮದೇ ಮಗನಾದರೂ ಆ್ಯಸ್ ಎ ಫ್ರೆಂಡ್ ಅವನನ್ನು ಮಿತ್ರ ಹೇಳುವಂಥ ಭಾವನೆ ಎಲ್ಲವನ್ನು ವ್ಯವಹಾರ ಮಾಡಿದರೆ ಆ ಮಗ ಒಂದು ಉತ್ತಮ ಪ್ರಜೆಯಾಗಿ ಮಾಡ್ತಾನೆ ಹೇಳೋದ್ರಲ್ಲಿ ನಿಸ್ಸಂಶಯ. ಸರಿ, ಇದರಲ್ಲಿಯೇ ಮುಂದೆ ಹೋದಾಗ ಪುರೋಹಿತರು ಹಲವಾರು ಈ ಮಧ್ಯದಲ್ಲಿ ಕೆಲವು ವಿಧಿಗಳನ್ನು ಮಾಡಿಸ್ತಾರೆ. ವಿಶೇಷವಾಗಿ ಮುಖ್ಯವಾಗಿ ಇರುವಂಥದ್ದು ಉಪನಯನದಲ್ಲಿ ಅಂದರೆ ಯಜ್ಞೋಪವನ್ನು ಹಾಕಿದ ಕೂಡಲೇ 3 ಸೂಕ್ತಗಳನ್ನು ಪಾಠ ಮಾಡ್ತಾರೆ. ಶ್ರದ್ಧಾ, ಮೇಧ, ಪ್ರಜ್ಞಾನ. ಈ ವಟುವಿನಲ್ಲಿ ಈ ಯಜ್ಞೋಪವೀತ ಧಾರಣೆಯಾದ ಕಾರಣದಿಂದ ಅಥವಾ ಇದರ ನಿಮಿತ್ತವಾಗಿ ಇವನ ಮುಂದಿನ ಜೀವನಕ್ಕೆ ಶ್ರದ್ಧೆ ಉಂಟಾಗಲಿ. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಿದ್ರೆ ಆ ಕಾರ್ಯದಿಂದ ತಿಳುವಳಿಕೆ, ಅದರ ಮೇಲೆ ಒಂದು ಭಕ್ತಿ, ಶ್ರದ್ಧೆ ಹೇಳುವಂಥದ್ದು ಬರಬೇಕು. ಅದು ಆ ವ್ಯಕ್ತಿಯಲ್ಲಿ ಅಥವಾ ವಟುವಿನಲ್ಲಿ ಸಿದ್ಧಿಯಾಗಲಿ ಹೇಳುವಂತಹ ಒಂದು ಉದ್ದೇಶದಿಂದ ಶ್ರದ್ಧಾ ಸೂಕ್ತ. ಹಾಗೆ ಮೇಧಾ ಸೂಕ್ತ, ಮೇಧಾ ದೇವಿ ಯುಷಮಾನ ಇತ್ಯಾದಿ ಮಂತ್ರಗಳಿಂದ ಮೇಧಾ ಸೂಕ್ತ. ಮೇಧಾ ಅಂತಂದರೆ ಬುದ್ಧಿಶಕ್ತಿ ಬೆಳೆಯಲಿ. ಕೇವಲ ಬುದ್ಧಿಶಕ್ತಿಯಿಂದಲೇ ಮನುಷ್ಯನ ಸಮಸ್ತವನ್ನು ಆಳಬಹುದು. ಆ ಒಂದು ಕಾರಣದಿಂದ ಇವನಿಗೆ ಮೇಧಾ ಅಭಿವೃದ್ಧಿ ಆಗಲಿ, ಪ್ರಜ್ಞೆ, ತಿಳುವಳಿಕೆ ಇವೆಲ್ಲವೂ ಬರಲಿ ಹೇಳುವಂಥ ಉದ್ದೇಶದಿಂದ ಶ್ರದ್ಧಾ, ಮೇಧಾ, ಪ್ರಜ್ಞಾ ಸೂಕ್ತವನ್ನು ಪಾಠ ಮಾಡ್ತಾರೆ. ಆಮೇಲೆ ಉಪನಯನ ಹೋಮ ಮಾಡ್ತಾರೆ. ಉಪನಯನ ಹೋಮದಲ್ಲಿ ತಾವು ನೋಡಿರಬಹುದು, ಅಗ್ನಿ ಆಚಾರ್ಯೋ ಮಧ್ಯೆ ನಿತ್ವ ಅಶ್ಮಾನ ಸೂತ್ರ ಇದೆ. ಅಂದರೆ ನಾನು ಬಹಳ ವರ್ಷ ಆಯ್ತು ಓದಿ, ಈಗ ನೆನಪಿಲ್ಲ ಇದೆಲ್ಲ. ಒಂದು ಕಲ್ಲನ್ನು ಮೆಟ್ಲಿಕ್ಕೆ ಕೇಳ್ತಾನೆ. ಕೊಟ್ಟು ಅಲ್ಲಿ ಹೋಗಿ ಆಚಾರ್ಯ ಇದರಲ್ಲಿ ಒಂದು ಕಲ್ಲನ್ನು ಮೆಟ್ತಾನೆ. ಏನು ಹೇಳ್ತಾನೆ ಹೇಳುವಾಗ ಆಚಾರ್ಯರು ಅಥವಾ ಪುರೋಹಿತರು ಹೇಳ್ತಾರೆ, ಆತಿಷ್ಠೇ ಮಮಶ್ಮ ನಮಸ್ಮೇ ವಕ್ತಂ ಸ್ಥಿರೋಭವ. ಈ ಕಲ್ಲನ್ನು ನೀನು ಮೆಟ್ಟು. ಯಾಕೆ? ಅಶ್ಮೇವ ತ್ವಂ ಸ್ಥಿರೋಭವ. ಈ ಕಲ್ಲು ಹೇಗೆ ಸ್ಥಿರವೋ, ಎಷ್ಟೇ ಮಳೆ ಬರಲಿ, ಎಷ್ಟೇ ಹೊಳೆಗಟ್ಟಲಿ, ಎಷ್ಟೇ ಗಾಳಿ ಬರಲಿ, ಎಷ್ಟೇ ಬೆಂಕಿ ಬೀಳಲಿ, ಏನೇ ಆದರೂ ಆ ಕಲ್ಲಿಗೆ ಏನೂ ಆಗುತ್ತಿಲ್ಲ. ಹಾಗೆಯೇ ಮುಂದೆ ನಿನ್ನ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರಲಿ, ಯಾವುದೇ ಅವಾಂತರ ಉಂಟಾಗಲಿ, ಯಾವುದೇ ಭಯ ಬರಲಿ, ಏನೇ ಇದ್ರೂ ಕೂಡ ನೀನು ಈ ಕಲ್ಲು ಹೇಗೆ ನಮ್ಮ ಪ್ರಪಂಚದಲ್ಲಿ ಸ್ಥಿರವಾಗಿ ಉಳಿತದೆಯೋ ಅಂತೆಯೇ ನೀನು ಕೂಡ ನಿನ್ನ ಮುಂದಿನ ಜೀವನದಲ್ಲಿ ಸ್ಥಿರವಾಗಿ ಇರಬೇಕು. ಯಾವುದೇ ವ್ಯಕ್ತಿಯ ಅಥವಾ ಯಾವುದೇ ಶಕ್ತಿಯ ಯಾವುದೇ ರೀತಿಯ
ಊಹಾಪೋಹಗಳಿಗೆ ಅಥವಾ ಯಾವುದಾದ್ರು ಅಪಶಬ್ದಗಳಿಗೆ ಅಥವಾ ಒಂದು ಹೇಳಿಕೆ ಕೇಳಿಕೆಗಳಿಗೆ ಮನಗೊಡದೆ ನಿನ್ನ ಮನಸ್ಸು ನಿನಗೆ ಯಾವ ರೀತಿಯಲ್ಲಿ ದಾರಿ ತೋರಿಸ್ತದೆಯೋ ಮಾಮ ಉಪಾತ ದ್ವಿತೀಕ್ಷ ದ್ವಾರ ಹೇಳುವಂಥದ್ದನ್ನ ಸಂಕಲ್ಪ ಮಾಡಿಕೊಂಡು ನೀನು ಮುಂದೆ ಹೋಗ್ತಾ ಇದ್ದೀಯೋ ಅದೇ ರೀತಿಯಲ್ಲಿ ಅದೇ ದಾರಿಯಲ್ಲಿ ಆ ಪರಮಾತ್ಮನಿಗೆ ಯಾವ ದಾರಿಯನ್ನು ತೋರಿಸ್ತಾನೋ ಅದೇ ರೀತಿಯಲ್ಲಿ ಮುಂದುವರಿ ಹೇಳುವಂಥ ಉಪದೇಶವನ್ನು ಅಥವಾ ಆ ವ್ಯವಹಾರವನ್ನು ಅಲ್ಲಿ ಅವರಿಗೆ ತೋರಿಸ್ತಾರೆ. ಈ ಕರ್ಮದಿಂದ ಇದು ಸಿದ್ಧವಾಗ್ತದೆ. ಇನ್ನು ಇವತ್ತಿನ ಕಾಲಮಾನ ಹಾಗೆ ಬಂದಿದೆ, ಎಂತ ಮಾಡಲಿಕ್ಕೆ ಬರುವುದಿಲ್ಲ. ಕೊನೆಯ ಕಾಲವನ್ನೇ ಹೇಳ್ತಾರೆ. ಜನ್ಮತ ಪಂಚಮೇ ಷಷ್ಠೇ ಅಷ್ಟಮೇ ಸಪ್ತಮೇ ಅಷ್ಟಮೇ ವಾವು ಕೊನೆಯ ಕಾಲ. ಹುಟ್ಟಿದ ಮಗು 5 ವರ್ಷ 6, 7, 8 ಗರ್ಭಾಷ್ಟಮ ಇವು ಉಪನಯನಕ್ಕೆ ಮುಖ್ಯ ಕಾಲ. ನಮ್ಮಲ್ಲಿ ಆಚಾರ್ಯ ಶಂಕರರು ಉಪನೀತ ಪಂಚಮೇ ಪಂಚಮ ವರ್ಷದಲ್ಲಿ ಶಂಕರಾಚಾರ್ಯರಿಗೆ ಉಪನಯನವಾಗಿತ್ತಂತೆ. ಹಾಗೆ ಅವರ ಮುಂದೆ ಜೀವನ ಹೇಗಾಯಿತು ನಮಗೆಲ್ಲರಿಗೂ ನಿದರ್ಶನ. ಹಾಗೆ ಎಷ್ಟು 5ನೇ ವರ್ಷದಿಂದ ಎಷ್ಟು ಬೇಗ ಉಪನಯನವಾಗ್ತದೆಯೋ ಅಷ್ಟು ಉಜ್ವಲವಾದಂಥ ಭವಿಷ್ಯ ಉಜ್ವಲವಾದ ಜೀವನ ಆ ವ್ಯಕ್ತಿಗೆ ಉಂಟಾಗ್ತದೆ. ಯಾಕೆಂದರೆ ಮನಸ್ಸು ವಿಶೇಷವಾಗಿ ಹರಡುವುದಿಲ್ಲ, ಏಕಾಗ್ರತೆಯಲ್ಲಿ ಮುಂದೆ ಹೋಗುವಂಥ ಒಂದು ವಯಸ್ಸು. ಆ ಕಾಲದಲ್ಲಿ ಜಪ ಅನುಷ್ಠಾನ ಯೋಗಾದಿಗಳನ್ನು ಮಾಡಿದರೆ ಅವನಿಗೆ ಅದರ ಸಂಪೂರ್ಣ ಸಿದ್ಧಿ ಉಂಟಾಗ್ತದೆ ಹೇಳುವಂಥ ಉದ್ದೇಶವನ್ನು ಇಟ್ಟುಕೊಂಡು ಹಿಂದಿನ ನಮ್ಮ ಬೋಧಾಯನಾದಿ ಪೂರ್ವಾಚಾರ್ಯರು ಈ ರೀತಿಯಾಗಿ ಸೂತ್ರದಲ್ಲಿ ಬರೆದಿದ್ದಾರೆ. ಅದನ್ನೇ ಅನುಸರಿಸಿಕೊಂಡು ಹೋದಾಗ ಈ ಎಲ್ಲವೂ ಮನುಷ್ಯನ ಜೀವನದಲ್ಲಿ ಒಂದು ಉತ್ತಮವಾದಂತಹ ಮಾತನ್ನು ಕಂಡುಕೊಂಡು ಹೋಗಬಹುದು. ಯಾವಾಗ ಜನ್ಮನ ಜಾಯತೆ ಜಂತು, ಒಂದು ಮಗು ಹುಟ್ಟಿತು ಅಂತಾಗ ಅದು ಒಂದು ಕೇವಲ ಒಂದು ಜಂತುವಿಗೆ ಸಮಾನ. ಅದರಲ್ಲಿ ಯಾವುದೋ ಒಂದು ಕಾಡು ಜಂತಿಗೂ ಅಥವಾ ಯಾವುದೋ ಒಂದು ಪ್ರಾಣಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಸಂಸ್ಕಾರ ದ್ವಿಜ ಉಚ್ಯತೆ. ಆ ಹುಟ್ಟಿದ ವ್ಯಕ್ತಿಯ ಮುಂದೆ ತನ್ನ ಜೀವನದಲ್ಲಿ ಯಾವ ರೀತಿಯ ಸಂಸ್ಕಾರವನ್ನು ಮಾರ್ಗದರ್ಶನವನ್ನು ಹಿಂದಿನವರು ಹಿರಿಯರು ದೊಡ್ಡವರು ಮಾಡ್ತಾರೋ ಅದನ್ನು ಅನುಸರಿಸಿಕೊಂಡು ಆ ಮುಂದೆ ಹೋದರೆ ಅವನು ದ್ವಿಜ ಉಚ್ಯತೆ. ದ್ವಿಜನ್ಮ, 2ನೇ ಸಾರಿ ಜನ್ಮವನ್ನು ಪಡೆಯುತ್ತಾನೆ. ಯಾವಾಗ ಉಪನಯನ ಸಂಸ್ಕಾರ ಆಗ್ತದೆಯೋ ಅಲ್ಲಿಗೆ ಅವನಿಗೆ ದ್ವಿಜನ್ಮ ಅಂತಿದೆ. 2ನೇ ಬಾರಿ ಜನ್ಮ ಪಡೆಯುತ್ತಾನೆ ಹೇಳುವಂಥದ್ದು. ಹೀಗಾಗಿ ಇಂತಹ ಒಂದು ಉತ್ತಮ ಸಂಸ್ಕಾರವನ್ನು ಇವತ್ತು ಬಂಧು ಬಾಂಧವರ ಒಳಗೂಡಿ ನೀವು ಮಾಡಿದ್ದೀರಿ. ಅದರಂತೆಯೇ ಈ ವಧುವು ಕೂಡ ಶ್ರೀವತ್ಸ ಶಬ್ದಕ್ಕೆ ಅರ್ಥವನ್ನು ವಿಶೇಷ ಇತ್ತು. ನಂದಕ ಶ್ರೀವತ್ಸ ಕೌಸ್ತುಭಮಣಿ, ಅದು ವಿಷ್ಣುವಿನ ಯಾವುದೋ ಒಂದು ವಿಶೇಷ ಆಯುಧಗಳಲ್ಲಿ ಅದು ಒಂದು. ಅಂತಹ ಅದು ಬಹುಶಃ ಕೈಯಲ್ಲಿ ಅಭಯ ಅಂತಹ ಹೆಸರನ್ನು ಅಂಕಿತನಾಗಿ ಮಾಡಿಕೊಂಡಿದ್ದಾನೆ. ಅದರಂತೆ ಆ ವಿಷ್ಣುವಿನ ಸಂಪೂರ್ಣವಾದಂತಹ ಅನುಗ್ರಹ ಮನೆ ದೇವರು ಕುಲದೇವರು ಆದಂತಹ ನಮ್ಮ ಸ್ಥಳದೇವರು ಆದಂತಹ ಲಕ್ಷ್ಮೀನಾರಾಯಣ ಸಂಪೂರ್ಣ ಅನುಗ್ರಹ ಈ ವಧುವಿನ ಮೇಲೆ ಸದಾ ಕಾಲ ಇರಲಿ. ಉತ್ತರೋತ್ತರ ಅಭಿವೃದ್ಧಿಯನ್ನು ಆತ ಹೊಂದಲಿ. ಹಾಗೆ ಅವನ ಮುಂದಿನ ಜೀವನ ಏನು ನಾನು ಹೇಳಿದಂತೆ ಉತ್ತರೋತ್ತರಾಭಿ ಅಭಿವೃದ್ಧಿ ಹೊಂದಲಿ. ಅಷ್ಟೇ ಅಲ್ಲದೆ ಗಾಯತ್ರಿ ಜಪವನ್ನು ಅನುಷ್ಠಾನ ಮಾಡಲಿ. ಅದಕ್ಕೆ ತಂದೆ ತಾಯಿಗಳು ಸದಾ ಕಾಲ ಪ್ರೋತ್ಸಾಹ ಕೊಡಲಿ ಹೇಳುವಂಥದ್ದು ನನ್ನ ಪ್ರಾರ್ಥನೆ.